ನಮಸ್ಕಾರ ಗುರುಗಳೇ. ಗುರುಗಳೇ, ಈ ಸಂಗಮೇಶ್ವರನ ಇತಿಹಾಸ ಹೇಳ್ರಿ, ಮತ್ತು ಇಲ್ಲಿ ನಡೆಯುವಂಥ ಪೂಜಾ ಕಾರ್ಯಕ್ರಮಗಳು ಅಥವಾ ಸೇವೆಗಳು ಏನೇನು ಮಾಡ್ತೀರಿ ಇಲ್ಲಿ, ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೀಡಿ. ಪ್ರಪ್ರಥಮವಾಗಿ ಸಂಗಮೇಶ್ವರ ದೇವರಲ್ಲಿ ಭಕ್ತಿಪೂರ್ಣವಾಗಿ ನಮಸ್ಕರಿಸುತ್ತಾ, ಗ್ರಾಮ ದೇವರಾದ ಸಂಗಮೇಶ್ವರ ದೇವಸ್ಥಾನ ಸ್ಥಾಪನೆಯಾಗಿದ್ದು 1141ರಲ್ಲಿ ಬಸವಣ್ಣವರ ಕಾಲದಲ್ಲಿ ಈ ದೇವಸ್ಥಾನ ಸ್ಥಾಪನೆ ಆಗಿತ್ತು ಅಂತ ಹಿರಿಯರು ಹೇಳ್ತಾರೆ. ಇಲ್ಲಿ ಯಾವುದೇ ರೀತಿಯ ಇತಿಹಾಸ ನಮಗೆ ಬರೆದಿದ್ದು ಸಿಕ್ಕಿಲ್ಲ. ಹಿರಿಯರು ಹೇಳಿದ ಪ್ರಕಾರ ಇಲ್ಲಿ ಬಸವಣ್ಣವರು 12ನೇ ಶತಮಾನದಲ್ಲಿ ಬೋರಿ ಹಳ್ಳ ಮತ್ತು ಚಡಚಾಣ ಹಳ್ಳ, ಜೀರಂಕ್ಲೆ ಹಳ್ಳ, ಎರಡು ಹಳ್ಳಗಳು ಸಂಗಮವಾದುದರಿಂದ ಇಲ್ಲಿ ಸಂಗಮೇಶ್ವರ ದೇವಸ್ಥಾನ ಸ್ಥಾಪನೆ ಮಾಡಬೇಕಂತ ಇಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದಂತ ನಮ್ಮ ಹಿರಿಯರು ಹೇಳ್ತಾರೆ. ಇಲ್ಲಿ ನಾವು ನಮ್ಮ ತಂದೆಯವರು 45 ವರ್ಷಗಳು, ಸುಮಾರು 45-50 ವರ್ಷಗಳಿಂದ ಇಲ್ಲಿ ಸಂಗಮೇಶ್ವರ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಅದೇ ಪ್ರಕಾರವಾಗಿ ನಾವು ಪೂಜಾ ಕಾರ್ಯಕ್ರಮವನ್ನು ಮಾಡ್ತಾ ಹೊಂಟಿದ್ದೀವಿ. ಇಲ್ಲಿ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ದಿನಂಪ್ರತಿ ರುದ್ರಾಭಿಷೇಕ ಮತ್ತು ಎಲಿ ಪೂಜೆ, ಅಕ್ಕಿ ಪೂಜೆ, ಈ ರೀತಿಯಾದ ಪೂಜೆಗಳು ನಡೀತಾ ಇದ್ದಾವೆ. ಪ್ರತಿ ದಿವಸವೂ 2 ಹೊತ್ತು ಪೂಜೆಯನ್ನು ನೆರವೇರಿಸ್ತೀವಿ. ಬೆಳಗ್ಗೆ 5ರಿಂದ 7 ಗಂಟೆ ಮತ್ತು ಸಾಯಂಕಾಲ 6ರಿಂದ 7 ಗಂಟೆ, ಈ ರೀತಿಯಾಗಿ 2 ಹೊತ್ತು ಪೂಜೆಯನ್ನು ಮಾಡ್ತಾ ಬಂದಿದ್ದೀವಿ. ಇದೇ ಪ್ರಕಾರವಾಗಿ ವಿಶೇಷವಾಗಿ ಇಲ್ಲಿ ಸಂಗಮೇಶ್ವರ ದೇವಸ್ಥಾನ ಜಾತ್ರೆ ಆಗುವುದು, ಊರಿನ ಜಾತ್ರೆ ಆಗುವುದು ಅತಿ ವಿಜೃಂಭಣೆಯಿಂದ ಆಗುತ್ತೆ. ಜಾತ್ರೆಯ ವಿಶೇಷ ಅಂದರೆ ನವರಾತ್ರಿ ಅಮಾವಾಸ್ಯೆಗೆ ನಮ್ಮ ಚಡಚಣ ಸಂಗಮೇಶ್ವರ ಜಾತ್ರೆ ನೆರವೇರುತ್ತೆ. ವೀರಭದ್ರೇಶ್ವರ ದೇವಸ್ಥಾನದಿಂದ ಪಲ್ಲಕ್ಕಿ ಮತ್ತು ನಂದಿಧ್ವಜ ಇವೆಲ್ಲ ಮೆರವಣಿಗೆ ವಾದ್ಯ ವೈಭವದೊಂದಿಗೆ ಸಂಗಮೇಶ್ವರ ದೇವಸ್ಥಾನಕ್ಕೆ ಬಂದು ಇಲ್ಲಿ ಬೆಳಗಿನ ಸಮಯದಲ್ಲಿ ದೇವರ ನುಡಿ ಕಾರ್ಯಕ್ರಮ ಜರುಗುತ್ತದೆ ಮತ್ತು ಮಾರನೇ ದಿನ ಮದ್ದು ಸುಡುವ ಕಾರ್ಯಕ್ರಮ, ಹೀಗೆ ಮತ್ತು ಅದರ ಮರುದಿವಸ ಮಲ್ಲರ ಕುಸ್ತಿಗಳು, ಹೀಗೆ ವಿಶೇಷವಾದ ಕಾರ್ಯಕ್ರಮಗಳು, ಮನರಂಜನೆ ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಜನರು ಸುತ್ತಮುತ್ತ ಹಳ್ಳಿಗಳಿಂದ ಆಗಮಿಸುತ್ತಾರೆ ಮತ್ತು ದನಗಳ ಜಾತ್ರೆ ಅತಿ ವಿಜೃಂಭಣೆಯಿಂದ ಆಗುತ್ತೆ. ಸಹಸ್ರಾರು ಸಂಖ್ಯೆಯಲ್ಲಿ ದನಗಳ ವ್ಯಾಪಾರಗಳನ್ನು ಮಾಡ್ತಾರೆ. ಅತಿ ಲಾಭದಾಯಕವಾದ ಮತ್ತು ವಿಶೇಷವಾಗಿ ರೈತರು ಇಲ್ಲಿ ಬಹಳಷ್ಟು ಉಪಯೋಗಗಳನ್ನು ಪಡಿತಾ ಇದ್ದಾರೆ. ಮತ್ತು ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಇಲ್ಲಿ ರುದ್ರಾಭಿಷೇಕ ಮತ್ತು ಅಕ್ಕಿ ಪೂಜೆ ಇದೆಲ್ಲವನ್ನು ನೆರವೇರಿಸ್ತೀವಿ. ಮತ್ತು ಶ್ರಾವಣ ಮಾಸದಲ್ಲಿ ಊರಿನ ಸಮಸ್ತ ಜನರು ಭಕ್ತಾದಿಗಳು ಬೆಳಗಿನ ಜಾವ ದೇವಸ್ಥಾನಕ್ಕೆ ಬಂದು ರುದ್ರಾಭಿಷೇಕ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಮತ್ತು ಗುರುಗಳೇ, ಈ ಚಡಚಣ ಅಂದರೆ ನಮಗೆ ನೆನಪಿಗೆ ಬರೋದು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶಿವಯೋಗಿಗಳು ಮತ್ತು ಅವರ ಪರಮ ಶಿಷ್ಯರಾದ ನಡೆದಾಡುವ ದೇವರು ಸಿದ್ದೇಶ್ವರ ಸ್ವಾಮಿಗಳು ಇಲ್ಲಿ ಶಿಕ್ಷಣ ಕಲಿತ ಒಂದು ಪುಣ್ಯ ಭೂಮಿ ಇದು ಚಡಚಣ. ಅಲ್ಲಿ ಅವರು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಗುರುಗಳು ಇಲ್ಲಿ ಸುಮಾರು 3 ತಿಂಗಳ ಅಷ್ಟುವರೆಗೆ ಇದು ಪ್ರವಚನ ಮಾಡಿ ವಾಣಿಯನ್ನು ಭಕ್ತರಿಗೆ ಹಂಚಿ ಹೋಗಿದ್ದಾರೆ. ಅವರ ಶಿಷ್ಯರಾದ ಸಿದ್ದೇಶ್ವರ ಅಪ್ಪಗಳು ಕೂಡ ಇಲ್ಲಿ ತಮ್ಮ ಜ್ಞಾನ ಪ್ರವಚನವನ್ನು ಹೇಳಿ ಭಕ್ತರಿಗೆ ಜ್ಞಾನ ದಾಸೋಹವನ್ನು ಉಣಬಡಿಸಿದ್ದಾರೆ. ಅವರು ಇಲ್ಲಿ ಪ್ರವಚನ ಮಾಡ್ತಿದ್ದಾಗ ಭಕ್ತರ ಸಂಖ್ಯೆ ಅದೇನು ಹೇಳಕ್ಕೆ ಮಿತಿ ಮೀರದಷ್ಟು ಸಂಖ್ಯೆ. ಅದು ಚಡಚಣ ಭಕ್ತರು ಏನು ಯಾವ ಥರ ಹೆಮ್ಮೆ ಅನ್ಸುತ್ತೆ ನಿಮಗೆ? ಆ ಗುರುಗಳು ಇಬ್ಬರು ಇಲ್ಲಿ ಪುಣ್ಯ ಭೂಮಿಯಲ್ಲಿ ಕಾಲಿಟ್ಟು ಹೋಗಿದಾರಲ್ಲ, ನಿಮಗೇನು ಅನ್ಸುತ್ತೆ ಗುರುಗಳು? ವೇದಾಂತ ಕೇಸರಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನಪ್ಪ ಅವರು ಇಲ್ಲಿ ಚಡಚಣದಲ್ಲಿ ಮೊದಲು 3 ತಿಂಗಳಗಟ್ಟಲೆ ಪ್ರವಚನ ಮಾಡಿದ್ದು ನಾವು ಕೇಳ್ತೀವಿ, ನಾವು ನೋಡಿಲ್ಲ. ಆದರೆ ಸಿದ್ದೇಶ್ವರಪ್ಪಾಜಿಯವರು 2 ಸಲ ನಮ್ಮಲ್ಲಿ ಸಂಗಮೇಶ್ವರ ಕಾಲೇಜ್ ಆವರಣದಲ್ಲಿ ಮತ್ತು ಗುರುದೇವ ಆಶ್ರಮದ ಮುಂದೆ 2 ಸಲ ಪ್ರವಚನವನ್ನು ಇಲ್ಲಿ ಮಾಡಿದ್ದಾರೆ. ಆ ಸಮಯದಲ್ಲಿ ಸಹಸ್ರಾರು ಸಂಖ್ಯೆ ಜನ ಇಲ್ಲಿ ಬಂದು ಪ್ರವಚನವನ್ನು ಆಲಿಸ್ತಾ ಇದ್ರು. ಮತ್ತು ಸುತ್ತುಗೊಟ್ಟ ಹಳ್ಳಿಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಪ್ರವಚನಕ್ಕೆ ಎಲ್ಲರ ಜನರು ಬಂದು ಪ್ರವಚನವನ್ನು ಕೇಳ್ತಾ ಇದ್ರು. ಅದೇ ರೀತಿಯಲ್ಲಿ ಈಗ ಇನ್ನೊಂದು ಖುಷಿ ಪಡುವಂಥ ವಿಷಯ, ಎಲ್ಲರೂ ಚಡಚಣದ ಹರ್ಷ ಪಡುವಂಥ ವಿಷಯ, ಈಗ ಅಮೃತಾನಂದ ಶ್ರೀಗಳು ಇಲ್ಲಿ ಸಂಗಮೇಶ್ವರ ದೇವಸ್ಥಾನದಲ್ಲಿ ಪ್ರಥಮವಾಗಿ ಇಲ್ಲಿ ಒಂದು ಪ್ರವಚನವನ್ನು ಮಾಡ್ತಾ ಇದ್ದಾರೆ. 15 ದಿವಸಗಳ ಕಾಲ ಯಶಸ್ವಿಯಾಗಿ ಪ್ರವಚನ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ. ಅಲ್ಲಿ ದಿನನಿತ್ಯ ಪ್ರಸಾದ ಸೇವೆಯನ್ನು ನಮ್ಮ ಜವಳಿ ವ್ಯಾಪಾರಸ್ಥರಾದ ಬಾಹುಬಲಿ ಮುತ್ತಿನವರು ಪ್ರಸಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಹರ್ಷ ಪಡುವಂಥ ವಿಷಯ. ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಎಲ್ಲರೂ ಸುತ್ತುಗೊಟ್ಟ ಹಳ್ಳಿಯಿಂದ ಬಂದು ಪ್ರವಚನವನ್ನು ಆಲಿಸ್ತಾ ಇದ್ದಾರೆ. ಇದು ನಮ್ಮ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಖಂಡಿತ ಗುರುಗಳೇ.
ಆ, ದೇವಮಾನವರಾದ ಪೂಜ್ಯ ಪರಮ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಅಪ್ಪಗಳು ಅವರ ಪರಮ ಶಿಷ್ಯರಾದ ನಡೆದಾಡುವ ದೇವರು ಮಾತನಾಡುವ ದೇವರೆಂದೇ ಜಗತ್ ಪ್ರಸಿದ್ಧವಾದ ನಮ್ಮ ಸಿದ್ದೇಶ್ವರ ಅಪ್ಪಾಜಿಯವರು ಅವರ ಪರಮ ಶಿಷ್ಯರಾದ ಅಮೃತಾನಂದ ಮಹಾಸ್ವಾಮಿಗಳು ಇಲ್ಲಿ ಪ್ರವಚನ ಈಗ ಮಾಡ್ತಾ ಇದ್ದಾರೆ. 15 ದಿವಸಗಳ ಕಾಲ ಜ್ಞಾನದ ದಾಸೋಹನ್ನೇ ಅವರು ಜನರಿಗೆ ಉಣಬಡಿಸ್ತಾ ಇದ್ದಾರೆ. ಅಂತಹ ಮಹಾನ್ ದೇವಮಾನವರು ಈ ಭೂಮಿಯಲ್ಲಿ ಕಾಲಿಟ್ಟು ಈ ಭೂಮಿಯ ಪವಿತ್ರತೆಯನ್ನು ಹೆಚ್ಚು ಮಾಡಿದ್ದಾರೆ. ನಿಮಗೆ ದೇವಸ್ಥಾನದ ಮತ್ತು ಇದು ಊರಿನ ಸಮಸ್ತ ನಾಗರಿಕರ ಪರವಾಗಿ ತಮ್ಮೆಲ್ಲರ ಪರವಾಗಿ ನಮ್ಮ MSPC ಚಾನಲ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಗುರುಗಳು. ಗುರುವೇ ಗತಿಯನ್ನು ಮನವೇ, ಗುರುವೇ ಗತಿಯನ್ನು ಮನವೇ, ತತ್ವ ಗುರುವಿನ ಪದಕ್ಕಿಂತ ಪೆರತು